ಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ಮತ್ತೆ JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂತವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3 ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA ಅವರು ಎಲ್ಲ ಅವರು ಫಾರಿನ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ, ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ಮತ್ತೆ JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂತವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3 ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA ಅವರು ಎಲ್ಲ ಅವರು ಫಾರಿನ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ, ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ಮತ್ತೆ JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂತವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3 ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA ಅವರು ಎಲ್ಲ ಅವರು ಫಾರಿನ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ, ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಸಿ ಟಿ ರವಿ ಅವರು, ಮತ್ತೆ JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂತವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3 ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA ಅವರು ಎಲ್ಲ ಅವರು ಫಾರಿನ್ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ, ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಸಿ ಟಿ ರವಿ ಅವರು,
ಮತ್ತು JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂಥವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA. ಮದ್ದೂರು ಕ್ಷೇತ್ರದ MLA ಅವರು ಎಲ್ಲೋ ಅವರು ಫಾರಿನ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ ಕ್ಷೇತ್ರದಲ್ಲಿ? ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30ರಿಂದ 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, CT ರವಿ ಅವರು, ಮತ್ತು JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂಥವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA. ಮದ್ದೂರು ಕ್ಷೇತ್ರದ MLA ಅವರು ಎಲ್ಲೋ ಅವರು ಫಾರಿನ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ ಕ್ಷೇತ್ರದಲ್ಲಿ? ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30ರಿಂದ 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, CT ರವಿ ಅವರು, ಮತ್ತು JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂಥವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA. ಮದ್ದೂರು ಕ್ಷೇತ್ರದ MLA ಅವರು ಎಲ್ಲೋ ಅವರು ಫಾರಿನ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ ಕ್ಷೇತ್ರದಲ್ಲಿ? ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30ರಿಂದ 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, CT ರವಿ ಅವರು, ಮತ್ತು JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂಥವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA. ಮದ್ದೂರು ಕ್ಷೇತ್ರದ MLA ಅವರು ಎಲ್ಲೋ ಅವರು ಫಾರಿನ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ ಕ್ಷೇತ್ರದಲ್ಲಿ? ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದಕ್ಕಿಂತ ಅಧಿಕವಾಗಿ ಸೇರುವಂಥ ನಿರೀಕ್ಷೆ ಇದೆ. ಪ್ರತಿ ಹಳ್ಳಿಗಳಿಂದನೂ ವಾಲಂಟಿಯರ್ಸು ನಮ್ಮ ಧರ್ಮಕ್ಕೆ ಈ ಥರ ಆಗಿರುವಂಥ ಅನ್ಯಾಯದ ಬಗ್ಗೆ ಹೋರಾಟ ಕೊಡಲಿಕ್ಕೆ ವಾಲಂಟಿಯರ್ಸ್ ಜಾಸ್ತಿ ಆಗಿರೋದ್ರಿಂದ ತುಂಬ 25,000ಕ್ಕಿಂತ ಹೆಚ್ಚಿನ ಜನ ಸೇರುವಂಥ ನಿರೀಕ್ಷೆ ಇದೆ. ಕೊಲ್ಲಿ ಸರ್ಕಲ್ ವರೆಗೂ, ಅನಂತರ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಸರ್ಜನೆ ಸಂಜೆ 5:30ರಿಂದ 6 ಗಂಟೆ. ಬಿಜೆಪಿ ನಾಯಕರುಗಳು ಯಾರು ಬರ್ತಾರೆ? ಬಿಜೆಪಿ ಆರ್ ಅಶೋಕ್ ಅವರು, ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣ ಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, CT ರವಿ ಅವರು, ಮತ್ತು JDSನ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು. MLA ಅವರಿಗೆ ಆಹ್ವಾನ ನೀಡಿಲ್ವಾ? ಬರುವಂಥವರು ಅಧ್ಯಕ್ಷರ ಜೊತೆ ಸುಮಾರು ಒಂದು 3ರಿಂದ 4 ಜನ MLAಗಳು ಬರ್ತಾವ್ರೆ. ಯಾರು ಅಂತ ನನ್ನ ಮಾಹಿತಿ. ಈ ಕ್ಷೇತ್ರದ MLA, ಮದ್ದೂರು ಕ್ಷೇತ್ರದ MLA. ಮದ್ದೂರು ಕ್ಷೇತ್ರದ MLA ಅವರು ಎಲ್ಲೋ ಅವರು ಫಾರಿನ್ಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಅವರೇ ಹೇಳಿದ್ದಾರೆ. ಅವ್ರು ಇನ್ನೂ ಬಂದಿಲ್ಲ. ಇಂಥ ಸಮಯದಲ್ಲಿ ಕ್ಷೇತ್ರದಲ್ಲಿ ಇಂಥದೊಂದು ಕಮ್ಯುನಲ್ ವೈಲೆನ್ಸ್ ಆದಾಗ ಅವ್ರು ಇರಬೇಕಾಗಿತ್ತು ಅಲ್ಲ ಕ್ಷೇತ್ರದಲ್ಲಿ? ಇರಬೇಕಾಗಿತ್ತು. ಬಟ್ ಆದರೆ ಈಗ ಘಟನೆ ನಡೆಯೋ ಮೊದಲೇ ಹೋಗಿರೋದ್ರಿಂದ ಬರ್ಲಿಕ್ಕೆ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ವೇನೋ ಅಂತ ಅನ್ನಿಸ್ತದೆ.